नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। श्रीगुरुभ्यो नमः। हरिः ओम्। ಹುಣ್ಣಿಮೆಯ ರಾತ್ರಿಗಳಲ್ಲಿ ಕೃಷ್ಣನೊಂದಿಗೆ ಗೋಪಿಕಾಸ್ತ್ರೀಯರು ವಿಹಾರ ಮಾಡಿದರು, ಕ್ರೀಡಿಸಿದರು. ಸಂಪೂರ್ಣ ಚಂದ್ರ ಕರರಾಜಿತ ಸತ್ರಜನ್ಯಾಂ ಅಂತಹ ಸಂಪೂರ್ಣ ಚಂದ್ರ, ಆ ಚಂದ್ರನ ಆಹ್ಲಾದಕರ ಕಿರಣಗಳು, ಆ ಕಿರಣಗಳಿಂದ ಬೆಳಗುತ್ತಿರುವಂತಹ ಅಂತಹ ಶ್ರೇಷ್ಠವಾದ ರಾತ್ರಿಗಳಲ್ಲಿ ಸತ್ರಜನ್ಯಾಂ ವೃಂದಾವನದಲ್ಲಿ ಒಂದು ಕಡೆಯಲ್ಲಿ ಕುಮುದ, ಇನ್ನೊಂದು ಕಡೆಯಲ್ಲಿ ಮಲ್ಲಿಗೆ, ಇವುಗಳ ಸುವಾಸನೆ ಸುಗಂಧವನ್ನು ತುಂಬಿ ಬರುವಂಥ ತರುವಂತಹ ಆ ಗಾಳಿ ಏನಂತ ಹೇಳಿದ್ರೆ ಎಲ್ಲ ಕಡೆಯಿಂದ ಆ ಕಡೆಯಿಂದ ಈ ಕಡೆಯಿಂದ ಹೋಗ್ತಾ ಇರುವಾಗ ಆ ಮುಕುಂದನ ದಿವ್ಯವಾದ ಆ ವೇಣುವಿನ ಗಾನ ಕೇಳಿ ಮುಖ ನಿಸೃತ ಗೀತ ಸಾರಂ ಶ್ರುತ್ವ ಗೋಪಾಂಗನೆಯರು ತಮ್ಮನ್ನು ತಾವೇ ಮರೆತು ಬಿಟ್ಟರು, ಮೂರ್ಛೆ ಹೋದರು ಅಂತೇಳಿದರೆ ಏನು ಅವರು ಎಲ್ಲಿದ್ದಾರೆ ಅನ್ನುವಂಥದ್ದು ಅವರಿಗೆ ಗೊತ್ತಿಲ್ಲ. ಅಂತಹ ಒಂದು ಪ್ರಪಂಚದಲ್ಲಿ ವಿಹರಿಸಲಿಕ್ಕೆ ಶುರು ಮಾಡಿದರು ಅಂಥೇಳಿದರೆ ಅಷ್ಟಾಗುವಾಗ ಅಂಥೇಳಿದರೆ ಮನೆಯಲ್ಲಿ ಗಂಡಂದಿರೆಲ್ಲ ಅವರಿಗೋಸ್ಕರ ಕಾಯ್ತಾ ಇರಲಿಲ್ವಾ ಅಂತ ಕೇಳಿದರೆ ಅವರ ಗಂಡಂದಿರು ಆ ಭಗವಂತನ ಕೃಷ್ಣನ ಆ ಯೋಗಮಾಯೆ ಆ ಭಗವದ್ ಇಚ್ಛೆಯಿಂದ ಅವರು ಮೋಹಿತರಾಗಿರುವ ಕಾರಣ ಹೆಂಡಂದಿರು ತಮ್ಮ ಬಳಿಯೇ ಇರುವರೆಂದು ತಿಳಿದಿದ್ದಾರೆ. ಆದ್ದರಿಂದ ಎಲ್ಲಿಯೂ ಏನೂ ಒಂದು ಕೋಲಾಹಲವಾಗಲಿ ಏನಿಲ್ಲ, ಎಲ್ಲ ಶಾಂತವಾಗಿರುವಂಥ ಇದರಲ್ಲಿ ಇಲ್ಲಿ ಏನಾಯಿತು, ವೃಂದಾವನದಲ್ಲಿ ಗೋಪಿಕಾಸ್ತ್ರೀಯರ ಜೊತೆ ಕೃಷ್ಣನು ವಿಹರಿಸಿದ ಅಂತ ಹೇಳುವಲ್ಲಿಗೆ ಮೊನ್ನೆ ಆಗಿದೆ. ಅಷ್ಟಾಗುವಾಗ ಗೋಪಾಂಗನ ಮುಮುಹು ಮೂರ್ಛೆ ಹೋಗಿದ್ದಾರೆ, ಮೈ ಮರೆತಿದ್ದಾರೆ. ಅಂತಹ ಆಗಿರುವಾಗ ಆ ವೃಂದಾವನದಲ್ಲಿ ಅಲ್ಲಿ ಹತ್ರ ಸಸಾರ ಯಕ್ಷ, ಒಬ್ಬ ಯಕ್ಷ ಅಲ್ಲಿಗೆ ಬಂದ ಅಂತ ಆಗಿದೆ. ಆ ಯಕ್ಷ ಯಾರು, ಏನು ಸಂಗತಿ ಅಂತ ನೋಡುವ. ಮಹಿಳೆಯರೇ, ಗುರುಭ್ಯೋ ನಮಃ. ರುದ್ರ ಪ್ರಸಾದ ಕೃತ ರಕ್ಷ ಉತಾಸ್ಯ ಸಖ್ಯುಃ ಮೃತ್ಯು ಬಲೀಕರತರೋಪಿ ಚ ಶಂಖಚೂಡಃ ತಾಕಾಲಯನ್ ಭಗವತಸ್ಥಲತಾಡನೇನ ಮೃತ್ಯು ಜಗಾಮಮಣಿಮಸ್ಯ ಜಹಾರ ಕೃಷ್ಣಃ. 77ನೇ ಶ್ಲೋಕ. ಹೀಗಿರಬೇಕಾದ್ರೆ ರುದ್ರದೇವರ ಪ್ರಸಾದದಿಂದ ಮಾಡಲ್ಪಟ್ಟ ರಕ್ಷಣೆಯುಳ್ಳ ಮತ್ತು ಈ ರುದ್ರನಿಗೆ ಮಿತ್ರನಾದ ಕುಬೇರನ ಭೃತ್ಯನಾದ ಬಲವುಳ್ಳ ಶಂಖಚೂಡ ನಾಮಕ ಯಕ್ಷನು ಆ ಗೋಪಿಯರನ್ನು ಓಡಿಸುವುದಕ್ಕಾಗಿ ಅಲ್ಲಿಗೆ ಬಂದನಂತೆ. ಶಂಖಚೂಡನು ಅತಿ ಕ್ರೂರನಾದಾಗ್ಯೂ ಶ್ರೀಕೃಷ್ಣನ ಹಸ್ತದ ಪ್ರಹಾರದಿಂದ ಮರಣವನ್ನೇ ಹೊಂದಿದನು. ಶ್ರೀಕೃಷ್ಣನು ಈ ಶಂಖಚೂಡಾಸುರನ ಶಿರಸ್ಸಿನಲ್ಲಿರತಕ್ಕಂತಹ ಮಣಿಯನ್ನು ಅಪಹರಿಸಿದನು. ರುದ್ರಪ್ರಸಾದ ಕೃತರಕ್ಷ ಉತಾಸ್ಯ ಶಕ್ಯುಃ ಭೃತ್ಯೋ ಬಲಿ ಖರತರೋಪಿ ಚ ಶಂಖಚೂಡಃ ತಾಕಾಲಯನ್ ಭಗವತಃ ತಳತಾಡನೇನ ಮೃತ್ಯುಂ ಜಗಾಮ ಮಣಿಮಸ್ಯ ಜಹಾರ ಕೃಷ್ಣಃ. ರುದ್ರಪ್ರಸಾದ ಕೃತರಕ್ಷಃ. ಇಷ್ಟು ತನಕ ರಾಕ್ಷಸರೆಲ್ಲ ತಪಸ್ಸು ಮಾಡಿ ರುದ್ರರ ವರದಿಂದ, ಬ್ರಹ್ಮದೇವರ ವರದಿಂದ, ಪಾರ್ವತಿಯ ವರದಿಂದ, ಷಣ್ಮುಖನ ವರದಿಂದ, ಗಣಪತಿಯ ವರದಿಂದ ಅಂತೆಲ್ಲ ಕೇಳಿದ್ದೇವೆ. ಇವಾಗ ಇದು ಒಬ್ಬ ಯಕ್ಷ. ಈ ಯಕ್ಷ ರುದ್ರಪ್ರಸಾದ ಕೃತರಕ್ಷ. ರುದ್ರಪ್ರಸಾದ ಅಂತ ಹೇಳಿದರೆ ಇವನು ಕೂಡ ತಪಸ್ಸು ಮಾಡಿಬಿಟ್ಟು ಇವನು ರುದ್ರದೇವರ ವರವನ್ನು ಪಡ್ಕೊಂಡಿದ್ದಾನೆ. ಆದ್ದರಿಂದಲೇ ಇವನು ಅಂತೇಳಿದರೆ ಇಲ್ಲಿಗೆ ಕೃಷ್ಣನ ಹತ್ರ ಬರಲಿಕ್ಕೆ ಧೈರ್ಯ ಬೇಕಿದ್ದರೆ ಅಷ್ಟೆಲ್ಲ ತಪಸ್ಸು ಮಾಡಿ ಇರಬೇಕು, ಇಲ್ಲದ್ರೆ ಬರಲಿಕ್ಕೆ ಆಗೋದಿಲ್ಲ. ಅಂತ ರುದ್ರಪ್ರಸಾದ ಕೃತ ಅಂತೇಳಿದರೆ ರುದ್ರದೇವರನ್ನು ತಪಸ್ಸು ಮಾಡಿ ಒಲಿಸಿಕೊಂಡು ರಕ್ಷ ಅಂದರೆ ರಕ್ಷಿತನಾಗಿರುವಂತಹ ಈ ಶಂಖಚೂಡ ಅಂತೇಳುವಂತಹ ಈ ಯಕ್ಷನು ಉತ ಅಸ್ಯ ಸಖ್ಯು
ಅಂದರೆ ರುದ್ರದೇವರ ಸಖ್ಯು. ಸಖ್ಯು ಅಂತ ಹೇಳಿದರೆ ಫ್ರೆಂಡ್, ಅಂತ ಹೇಳಿದರೆ ಸೌಹಾರ್ದ, ಅಂತ ಹೇಳಿದರೆ ಮಿತ್ರ. ರುದ್ರದೇವರ ಮಿತ್ರ ಯಾರು? ಕುಬೇರ. ಆ ಕುಬೇರನ ಭೃತ್ಯ, ಸಖ್ಯು ಭೃತ್ಯ. ಈ ಭೃತ್ಯ ಅಂತ ಹೇಳಿದರೆ ಕುಬೇರ. ಕುಬೇರ ಯಾರು? ರುದ್ರದೇವರ ಸಖ್ಯು, ರುದ್ರದೇವರ ಮಿತ್ರನಾದ ಕುಬೇರ. ಕುಬೇರನ ಭೃತ್ಯ. ಭೃತ್ಯ ಅಂತ ಹೇಳಿದರೆ ಸೇವಕ. ಈ ಶಂಖಚೂಡ, ಹೆಸರು ಶಂಖಚೂಡ. ಸೊ ಬಲಿ, ಬಹಳ ಬಲಿಷ್ಠನಾಗಿದ್ದ. ಖರತರೋ, ಖಲ ಅಂತೇಳಿಯೂ ಆಗ್ತದೆ, ಖರ ಅಂತೇಳಿಯೂ ಆಗ್ತದೆ. ಖರ ಅಂತ ಹೇಳಿದರೆ ಮಹಾ ಉಗ್ರ, ಮಹಾದುಷ್ಟ ಅಂತ. ಖರತರ ಅಪೀಚ ಅಂತ ಹೇಳಿದರೆ ಖರತರ ಕೂಡ ಆಗಿದ್ದ, ಮಹಾಕ್ರೂರಾಗಿದ್ದ, ಮಹಾಶೂರನಾಗಿದ್ದ ಅಂತ ಹೇಳಿದರೆ ಅವನು ಬಂದ ಅಲ್ಲಿಗೆ. ಎಲ್ಲಿಗೆ? ರಾಸಲೀಲೆ ಆಗ್ತಾ ಇರುವಂಥ ಜಾಗದಲ್ಲಿ. ಓ ಕೃಷ್ಣ ಮಾತ್ರ ಏನು ರಾಸಲೀಲೆ ಆಡೋದು, ನಾನು ಸಹ ರಾಸಲೀಲೆ ಆಡಬೇಕು ಈ ಗೋಪಿಯರ ಹತ್ರ ಅಂತ ಹೇಳಿಬಿಟ್ಟು ಏನು ಮಾಡಿದ? ತಾಹ, ಆ ಗೋಪಿಯರನ್ನು ಕಾಲಯನ್, ಓಡಿಸಲಿಕ್ಕೆ ಶುರು ಮಾಡಿದ. ಓಡಿಸಲಿಕ್ಕೆ ಶುರು ಮಾಡಿದ ಅಂತ ಹೇಳಿದರೆ ಏನಂತ ಹೇಳಿದರೆ, ಬಲರಾಮ ಕೃಷ್ಣರು ಕರ್ಣಾನಂದಕರವಾಗಿ ಹಾಡ್ತಾ ಇದ್ದರು, ಉನ್ಮತ್ತರಾಗಿದ್ದರು. ಅಲ್ಲಿಗೆ ಶಂಖಚೂಡನೆಂಬ ಹೆಸರಿನ ಕುಬೇರನ ಅನುಚರ, ಯಾರು? ಭೃತ್ಯ, ಸೇವಕ, ಯಕ್ಷ ಅಲ್ಲಿಗೆ ಬಂದ. ಪರೀಕ್ಷಿತನೇ, ರಾಮಕೃಷ್ಣರಿಬ್ಬರೂ ನೋಡುತ್ತಿರುವಂತೆಯೇ ಆ ಶಂಖಚೂಡ ಅನ್ನುವಂಥ ಯಕ್ಷ ಶ್ರೀಕೃಷ್ಣನನ್ನೇ ಏಕಮಾತ್ರ ಸ್ವಾಮಿ ಎಂದು ಭಾವಿಸಿದ್ದ ಗೋಪಿಯರನ್ನು ಎತ್ತಿಕೊಂಡು ನಿಶಂಕನಾಗಿ ಉತ್ತರ ದಿಕ್ಕಿನ ಕಡೆ ಓಡಿ ಹೋದ. ಕೆಲವರನ್ನು ಎತ್ತಿಕೊಂಡು ಹೋದ, ಕೆಲವರನ್ನು ಓಡಿಸಿಕೊಂಡು ಹೋದ. ಆ ಗೋಪಿಯರು ಅಳುತ್ತಾ ಕೂಗುತ್ತಾ ಇದ್ದರು. ಗೋವುಗಳನ್ನು ಕಳ್ಳರು ಅಪಹರಿಸಿಕೊಂಡು ಹೋಗುವಂತೆಯೇ ಆ ಯಕ್ಷನು ಈ ಗೋಪಿಯರನ್ನು ಕದ್ದುಕೊಂಡು ಹೋಗ್ತಾ ಇದ್ದಾನೆ. ಅವರು ಹಾ ಕೃಷ್ಣ, ಹಾ ಬಲರಾಮ, ರಕ್ಷಣೆ ಮಾಡಿ ಅಂತ ಕೂಗುತ್ತಿರುವುದನ್ನು ನೋಡಿದ ಸಹೋದರರಿಬ್ಬರು ಅವನನ್ನು ಬೆನ್ನಟ್ಟಿದರು. ಹೆದರಬೇಡಿರಿ ಅಂತ ಅಭಯ ಮಾತನ್ನು ಹೇಳ್ತಾ ಕೈಯಲ್ಲಿ ಸಾಲವೃಕ್ಷಗಳನ್ನು ಎತ್ತಿಕೊಂಡು ವೇಗವಾಗಿ ಕ್ಷಣಾರ್ಧದಲ್ಲಿ ಆ ನೀಚನಾದ ಯಕ್ಷನ ಬಳಿಗೆ ತಲುಪಿದರು. ಏನಾಯಿತು ಆವಾಗ? ಭಗವತಾನ್ ತಾಹ ಕಾಲಯನ್, ಈ ರೀತಿ ಗೋಪಿಯರನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಗೋಪಿಯರನ್ನು ಏನಂತ ಹೇಳಿದರೆ ರಾಸಲೀಲೆ ಕೃಷ್ಣ ಮಾತ್ರ ಮಾಡೋದೇನು, ತಾನು ಸಹ ಮಾಡ್ತೀನಿ ಅಂತ ತಿಳ್ಕೊಂಡು ಓಡಿಸ್ತಾ ಹೋಗ್ತಾ ಇದ್ದಾನೆ. ಆವಾಗ ಬೆನ್ನಟ್ಟಿದ್ದಾರೆ ರಾಮಕೃಷ್ಣರು ಆ ಶಂಖಚೂಡನನ್ನು. ಅಲ್ಲಿ ಏನಂತ ಹೇಳಿದರೆ ಸಿಕ್ಕಿದ ಅಂತಾಯಿತು. ಆ ಯಕ್ಷನ ಬಳಿಗೆ ತಲುಪಿದರು. ರಾಮಕೃಷ್ಣರಿಬ್ಬರು ಕಾಲ ಮತ್ತು ಮೃತ್ಯುವಿನಂತೆ ತನ್ನ ಬಳಿಗೆ ಬಂದಿರುವುದನ್ನು ನೋಡಿದ ಆ ಮೂಢನಾದ ಶಂಖಚೂಡ ಭಯಗೊಂಡ. ಅವನೆಲ್ಲ ಗೋಪ್ಯರನ್ನು ಅಲ್ಲೇ ಬಿಟ್ಟ ಪ್ರಾಣಗಳನ್ನು ಉಳಿಸಿಕೊಳ್ಳಲು ಓಡಿ ಹೋದ ಅಲ್ಲಿಂದ. ಆಗ ಗೋಪಿಕಾಸ್ತ್ರೀಯರನ್ನು ರಕ್ಷಿಸಲಿಕ್ಕಾಗಿ ಬಲರಾಮನನ್ನು ಅಲ್ಲೇ ಬಿಟ್ಟು ಭಗವಾನ್ ಶ್ರೀಕೃಷ್ಣನು ಶಂಖಚೂಡನ್ನು ಎಲ್ಲೆಲ್ಲಿಗೆ ಓಡ್ತಾನ ಅವನನ್ನು ಬೆನ್ನಟ್ಟಿಕೊಂಡು ಹೋಗಿ ಅವನನ್ನು ಏನು ಮಾಡಿದರು? ಭಗವತಃ ತಳತಾಡನೇನ, ಅಂದರೆ ಯಾವಾಗ ಅವನು ಸಿಕ್ಕಿದಾಗ ಭಗವಂತನ ತಳತಾಡನೇನ. ತಳ ಅಂತ ಹೇಳಿದ್ರೆ ಅಂಗೈ. ಸೊ ಅಂಗೈ, ತಾಡನೇನ, ಅಂಗೈಯಿಂದ ಹೊಡೆದ ಹೊಡೆತಕ್ಕೆ ಆ ಶಂಖಚೂಡನು ಮೃತ್ಯುಂ ಜಗಾಮ ಅಂತ ಹೇಳಿದ್ರೆ ಸತ್ತೇ ಹೋದ. ಆಗ ಗೋಪಿಕಾಸ್ತ್ರೀಯರ ರಕ್ಷಿಸಲಿಕ್ಕೆ ಬಲರಾಮನನ್ನು ಅಲ್ಲೇ ಬಿಟ್ಟು ಭಗವಂತ ಶ್ರೀಕೃಷ್ಣನು ಅವನನ್ನು ಬೆನ್ನಟ್ಟಿ ಅವನನ್ನು ಕೊಂದು ಅವನ ಶಿರದಲ್ಲಿದ್ದ ಚೂಡಾಮಣಿಯನ್ನು ಕಿತ್ತುಕೊಳ್ಳಲು ಬಯಸಿದನು. ಶಂಖಚೂಡ ಅಂತ ಹೇಳಿದರೆ ಅವನ ಚೂಡಿಯಲ್ಲಿ, ಅವನ ತಲೆಯಲ್ಲಿ ಏನಿದೆ? ಶಂಖ ಅಂತ ಹೇಳಿದ್ರೆ ಮಣಿ ಇದೆ. ಆ ಮಣಿಯನ್ನು ಸ್ವಲ್ಪ ದೂರ ಹೋಗುತ್ತಲೇ ಭಗವಂತನು ಅವನನ್ನು ಹಿಡಿದುಕೊಂಡು ಆ ದುಷ್ಟನ ಶಿರದ ಮೇಲೆ ಬಲವಾಗಿ ಒಂದು ಗುದ್ದಿದನು. ಅಥವಾ ಅಂಗೈ ತಳದಿಂದ ಅವನಿಗೆ ಹೊಡೆದ ಹೊಡೆತಕ್ಕೆ ಚೂಡಾಮಣಿಯೊಂದಿಗೆ ಅವನ ರುಂಡಮುಂಡಗಳನ್ನು ಬೇರ್ಪಡಿಸಿದನು, ಕೊಂದೇ ಹಾಕಿದ. ಹೀಗೆ ಭಗವಾನ್ ಶ್ರೀಕೃಷ್ಣನು ಶಂಖಚೂಡನನ್ನು ಕೊಂದು
ಆಮೇಲೆ ಏನು ಮಾಡಿದ, ಆ ಹೊಳೆಯುವ ಚೂಡಾಮಣಿಯನ್ನು ಎತ್ತಿಕೊಂಡು ಮರಳಿದ. ಮಣಿಮಸ್ಯ ಜಹಾರ ಕೃಷ್ಣ ಮೃತ್ಯುಂಜಗಾಮ, ಅವನನ್ನು ಕೊಂದುಬಿಟ್ಟು ಮಣಿ ಅಂತೇಳಿದ ಆ ಶಂಖಚೂಡ, ಅವನ ತಲೆಯಲ್ಲಿರುವಂತಹ ಮಣಿ ಏನಿದೆ, ಶಂಖ ಅಥವಾ ಮಣಿ, ಅದನ್ನು ಜಹಾರ, ಅದನ್ನು ಕಿತ್ತ ಅಲ್ಲಿಂದ. ಸೊ ಚೂಡಾಮಣಿಯನ್ನು ಎತ್ತಿಕೊಂಡು ಅಥವಾ ಕಿತ್ತುಕೊಂಡು ಮರಳಿದನು. ಎಲ್ಲ ಗೋಪಿಕೆಯರು ನೋಡುತ್ತಿದ್ದಂತೆಯೇ ಅಂತೇಳಿದರೆ ಆ ಮಣಿಯನ್ನು ಅಣ್ಣನಾದ ಬಲರಾಮನಿಗೆ ಒಪ್ಪಿಸಿದ. ಮಣಿಮತ್ಸ್ಯ ಜಹಾರ ಕೃಷ್ಣ ಅಂತೇಳಿದರೆ ಮಧ್ವಾಚಾರ್ಯ ಅಷ್ಟೇ ಹೇಳಿದ್ದಾರೆ. ಏನಂತ ಹೇಳಿದರೆ ಮಣಿಯನ್ನು ಅವನ ತಲೆಯಿಂದ ಕಿತ್ತುಕೊಂಡ, ಜಹಾರ ಯಾರು, ಕೃಷ್ಣ ಅಂತ ಹೇಳ್ಕೊಂಡು ಭಾಗವತದಲ್ಲಿ ಬಂದಿದೆ. ಶಂಖಚೂಡಂ ನಿಹತ್ಯ, ಶಂಖಚೂಡನನ್ನು ಕೊಂದು, ಏವಂ ಮಣಿಮಾದಾಯ, ಆ ಮಣಿಯನ್ನು ಕಿತ್ತುಕೊಂಡು, ಭಾಸ್ವರಂ, ಎಂಥ ಮಣಿ ಅಂತ ಹೇಳಿದ್ರೆ ಪ್ರಕಾಶಮಾನವಾದ ಮಣಿ, ಅಗ್ರಜಾಯ ಅದದಾತ್, ಅದನ್ನು ಅಣ್ಣನಿಗೆ ಕೊಟ್ಟ. ಅಗ್ರಜಾಯ ಅದದಾತ್ ಪ್ರೀತ್ಯ, ಪ್ರೀತಿಯಿಂದ. ಪಶ್ಯಂತೀನಾಂ ಚ ಯೋಷಿತಾಂ, ಗೋಪಿಕಾಸ್ತ್ರೀಯರಿಗೆ ಏನಾದರೂ ಮಣಿ ಬೇಕಾ? ಇಲ್ಲ. ಗೋಪಿಕಾಸ್ತ್ರೀಯರಿಗೆ ಏನು ಬೇಡ, ಗೋಪಿಕಾಸ್ತ್ರೀಯರಿಗೆ ಕೃಷ್ಣ ಮಾತ್ರ ಬೇಕು, ಇನ್ನೇನು ಬೇಡ ಗೋಪಿಕಾಸ್ತ್ರೀಯರಿಗೆ. ಸೊ ಗೋಪಿಕಾಸ್ತ್ರೀಯರನ್ನು ನೋಡುತ್ತಿರುವಂತೆಯೇ ಆ ಶಂಖಚೂಡ ಅನ್ನುವಂತಹ ಆ ಯಕ್ಷನನ್ನು ಕೊಂದು ಅವನ ಚೂಡಿಯಲ್ಲಿರುವಂತಹ ಆ ಶಂಖ ಮಣಿಯನ್ನು ಅದನ್ನು ಕಿತ್ತುಕೊಂಡು ಅದನ್ನು ಬಲರಾಮನಿಗೆ ಒಪ್ಪಿಸಿದ ತಮ್ಮ ಕೃಷ್ಣ ಅಂತ ತಿಳ್ಕೊಳ್ಳಿಗೆ. ಅಲ್ಲಿಗೆ 77ನೇ ಶ್ಲೋಕ ಅಂದರೆ ಶಂಖಚೂಡನ ಮರ್ದನ ಅಂತ ಹೇಳುವಂಥದ್ದು ಇದಕ್ಕೆ. ಹಾಗೇ ಬಂದ ಅಲ್ಲಿಗೆ, ಎಲ್ಲಿಗೆ, ಆ ವೃಂದಾವನಕ್ಕೆ ಯಕ್ಷ ಶಂಖಚೂಡ, ಅವನು ರುದ್ರವರದಿಂದ ರಕ್ಷಿತನಾದವನು, ಶಿವನ ಸ್ನೇಹಿತನಾದ ಕುಬೇರನಿಗೆ ಸೇವಕ, ತುಂಬ ಕ್ರೂರಿ ಅಂತ ಹೇಳಿದರೆ ಖರತರ, ಆಮೇಲೆ ಬಲಿಷ್ಠ, ಬಲಶಾಲಿ. ಸೊ ಗೋಪಿಯರಿಗೆ ಏನು ಮಾಡಿದ, ಭಯ ಹುಟ್ಟಿಸಿದ, ಗೋಪಿಯರನ್ನು ಓಡಿಸಿಕೊಂಡು ಹೋದ. ತಾಹ ಕಾಲಯನ್ ಅಂತ ಹೇಳಿದರೆ ಕಾಲಯಮನ ಹಾಗೆ ಅವನಿಗೆ ಭಯ ಹುಟ್ಟಿಸಿದ, ಓಡಿಸಿಕೊಂಡು ಹೋದ. ಕೃಷ್ಣನು ಅವನನ್ನು ಬೆನ್ನಟ್ಟಿ ಭಗವತಃ ತಳತಾಡನೇನ, ಭಗವಂತ ಶ್ರೀಕೃಷ್ಣನ ಅಂಗೈ ಹೊಡೆತದಿಂದ ಮರಣ ಹೊಂದಿದ. ಮೃತ್ಯುಂ ಜಗಾಮ, ಯಾರು, ಆ ಶಂಖಚೂಡ ಅನ್ನುವಂಥ ಯಕ್ಷ. ಸೊ ಅವನ ಮಣಿಯನ್ನು ಕೃಷ್ಣನು ಕಿತ್ತುಕೊಂಡ. ಹೀಗೆ ಶ್ರೀಕೃಷ್ಣ ಶಂಖಚೂಡನನ್ನು ಸಂಹರಿಸಿ ಅವನ ತಲೆಯ ಮೇಲಿದ್ದ ಮಣಿಯನ್ನು ಕಿತ್ತುಕೊಂಡ, ಅದನ್ನು ಅಣ್ಣನಾದ ಬಲರಾಮನಿಗೆ ನೀಡಿದ. ಸೊ ಹೀಗೆ ಶ್ರೀಕೃಷ್ಣನ ಆಯ್ತಲ್ಲ, ಅಲ್ಲಿಗೆ ಈ 77ನೇ ಶ್ಲೋಕ ಮುಗೀತು. 78ನೇ ಶ್ಲೋಕವೇಲಾರೆ. ನಾಮ್ನಾಪ್ಯರಿಷ್ಟ ಊರುಗಾಯ ವಿಲೋಮ ಚೇಷ್ಟೋ ಗೋಷ್ಠಂ ಜಗಾಮ ವೃಷಭಾಕೃತಿರಪ್ಯವದ್ಯಃ ಶಂಭೋರ್ವರಾದುಗತಶ್ಚ ಸದೈವ ಕಂಸಂ ಗಾಭೀಷಯಂತಂ ಅಮುಂ ಆಹ್ವಯದಾಶು ಕೃಷ್ಣಃ. 78ನೇ ಶ್ಲೋಕ. ಈ ಶ್ರೀಕೃಷ್ಣನು ಶ್ರೇಷ್ಠರಾದ ಬ್ರಹ್ಮಾದಿಗಳಿಂದ ಗಾನ ಮಾಡಲ್ಪಡತಕ್ಕವನು, ಬಹು ಪ್ರಕಾರವಾಗಿ ಸಾಮಾದಿಗಳಿಂದ ಗಾನ ಮಾಡತಕ್ಕವನು ಹಾಗೂ ಉತ್ತಮವಾದ ಕೀರ್ತಿಯುಳ್ಳವನು. ಇಂತಹ ಶ್ರೀಕೃಷ್ಣನಿಗೆ ವಿಪರೀತವಾದ ಕರ್ಮವುಳ್ಳವನು, ಗೋವೃಷಭ ಸ್ವರೂಪನು, ರುದ್ರದೇವರ ವರದಿಂದ ಸರ್ವರಿಂದಲೂ ಅವಧ್ಯನಾಗಿದ್ದವನು, ಯಾವಾಗಲೂ ಕಂಸನನ್ನೇ ಅನುಸರಿಸಿಕೊಂಡು ಇರುವವನು. ನಾಮದಿಂದ ಇವನು ಅರಿಷ್ಟಾಸುರನು ಎಂಬ ರಾಕ್ಷಸನು. ಇವನು ನಂದಗೋಕುಲ ಕಡೆಗೆ ಬಂದನು. ಶ್ರೀಕೃಷ್ಣನು ಗೋವುಗಳನ್ನು ಹೆದರಿಸಿಕೊಂಡಿರುವಂತಹ ಆ ಅರಿಷ್ಟಾಸುರನನ್ನು ಶೀಘ್ರದಲ್ಲಿ ಕರೆದನಂತೆ. ನಾಮ್ನಾಪ್ಯರಿಷ್ಟ ಉರುಗಾಯ ವಿಲೋಮ ಚೇಷ್ಟೋ ಗೋಷ್ಠಂ ಜಗಾಮ ವೃಷಭಾಕೃತಿರಪ್ಯವದ್ಯಃ ಶಂಭೋರ್ವರಾತ್ ಅನುಗತಶ್ಚ ಸದೈವ ಕಂಸಂ ಗಾಭೀಷಯಂತಂ ಅಮುಂ ಆಹ್ವಯದಾಶು ಕೃಷ್ಣ. ಅಲ್ಲಿಗೆ ಶಂಖಚೂಡನ ಕಥೆ ಮುಗಿದಿದೆ 77ನೇ ಶ್ಲೋಕದಲ್ಲಿ. 78ನೇ ಶ್ಲೋಕದಲ್ಲಿ ಇನ್ನೊಬ್ಬ ಬಂದ ಅಸುರ, ಯಾರು ಕಳಿಸಿದ್ದು? ಕಂಸ. ಸೊ ನಾಮ್ನ ಏನು ಹೆಸರು? ನಾಮ್ನ ಅಪಿ ಅರಿಷ್ಟ, ಹೆಸರೇ ಅರಿಷ್ಟ.
ಮಾಡುವುದು ಅದು ಅನಿಷ್ಟವೇ. ಸೊ ನಾಮ್ನ ಅಪಿ ಅರಿಷ್ಟ ಉರುಗಾಯ ವಿಲೋಮ ಚೇಷ್ಟೋ. ಉರುಗಾಯ ಅಂತ ಹೇಳಿದರೆ ನಮ್ಮ ಪ್ರಭುಗಳು ಯಾರು? ಭಗವಂತ ಶ್ರೀಕೃಷ್ಣ ಪ್ರಭುಗಳು. ಸೊ ಉರುಗಾಯ ಅಂತ ಹೇಳಿದರೆ ನಮ್ಮ ಪ್ರಭುಗಳು ಬ್ರಹ್ಮ ರುದ್ರಾದಿಗಳಿಂದಲೂ ರಮಾದೇವಿಯಿಂದಲೂ ಸೇವೆ ಮಾಡಿಸಿಕೊಂಡು ಇರುವಂತಹ ಅತ್ಯಂತ ಸರ್ವೋತ್ತಮನಾದ ಸರ್ವಸ್ವತಂತ್ರನಾದ ಭಗವಂತನನ್ನು ವಿಲೋಮ ಚೇಷ್ಟೋ. ಯಾಕೆ ಇವರೆಲ್ಲ ವಿರುದ್ಧ ಚೇಷ್ಟೆ ಅಂತೇಳಿದರೆ ಭಗವಂತನ ಮೇಲೆ ಯಾಕೆ ಇವರಿಗೆ ದ್ವೇಷ ಅಂತೇಳಿದರೆ ಭಗವಂತ ತನ್ನ ಲೀಲೆಗಳನ್ನು ತೋರಿಸ್ತಾ ಇದ್ದಾನೆ. ಇವರೆಲ್ಲ ಬಂದು ಅಂತೇಳಿದರೆ ದೀಪಕ್ಕೆ ಬಂದು ಹುಳುಗಳು ಬಂದು ಬೀಳುವ ಹಾಗೆ ಒಂದೊಂದೇ ಬಂದು ಬೀಳ್ತಾ ಇದ್ದಾವೆ. ಈಗ ಬಂದ ಇನ್ನೊಂದು ಹುಳು ಬಂತು, ಅರಿಷ್ಟಾಸುರ ಅಂತ ಹೆಸರು. ನಾಮ್ನ ಅಪಿ ಅರಿಷ್ಟ ಉರುಗಾಯ ವಿಲೋಮ ಚೇಷ್ಟೋ. ಉರುಗಾಯ ಅಂದರೆ ದೊಡ್ಡವರು ಅಂತ. ಸೊ ಪೆರಿಯವರು ಅಂತ ತಿಳ್ಕೊಂಡು ಎಲ್ಲ ತಮಿಳಿನಲ್ಲಿ ಹೇಳುವಂಥದ್ದು. ಉರುಗಾಯ ಅಂತ ಹೇಳಿದರೆ ನಮ್ಮ ದೊಡ್ಡವರಾದ ಭಗವಂತ ಶ್ರೀಕೃಷ್ಣ ಪ್ರಭುಗಳ ಅಂತ ಹೇಳಿದರೆ ದ್ವೇಷ ಮಾಡಿಕೊಂಡು ಕೊಲ್ಲಬೇಕು ಭಗವಂತನನ್ನು ಕೃಷ್ಣನನ್ನು ಅಂತ ತಿಳ್ಕೊಂಡು ಬಂದಿದ್ದಾನೆ ಅರಿಷ್ಟಾಸುರ. ಗೋಷ್ಠಂ ಜಗಾಮ. ಗೋಷ್ಠಂ ಅಂತೇಳಿದರೆ ಹಟ್ಟಿ. ಹಟ್ಟಿ ಅಂತ ಹೇಳಿದರೆ ಯಾವುದು? ಇಲ್ಲಿ ಇರುವಂಥದ್ದು ನಂದಗೋಕುಲ ಅಂದರೆ ಇದೊಂದು ಹಟ್ಟಿಯೇ. ಇಲ್ಲಿ ಹಟ್ಟಿಯೇ ಇರುವುದು, ಎಲ್ಲ ಹಸುಗಳೇ ಇರುವುದು. ಸೊ ನಂದಗೋಕುಲಕ್ಕೆ ಬಂದ. ಗೋಷ್ಠಂ ಜಗಾಮ. ವೃಷಭಾಕೃತಿ ಅಪಿ ಅವಧ್ಯ ಅಂತ ಹೇಳಿದರೆ ಇವಂದು ಏನು ಅಂದರೆ ರಾಕ್ಷಸ ಅಂತ ಹೇಳಿದರೆ ನೋಡಲಿಕ್ಕೆ ಹೇಗಿದ್ದಾನೆ ಅಂತ ಹೇಳಿದರೆ ನೋಡಲಿಕ್ಕೆ ಗೊತ್ತೇ ಆಗೋದಿಲ್ಲ. ಏನು ಗೊತ್ತಾಗೋದಿಲ್ಲ? ವೃಷಭಾಕೃತಿ, ಎತ್ತು ಗೂಳಿ ಅಂತೇಳಿದರೆ ಇಲ್ಲಿ ಬೇಕಾದಷ್ಟು ಗೂಳಿ ಇಲ್ಲಿ ಇಲ್ವಾ? ನಂದಗೋಕುಲದಲ್ಲಿ ಇಲ್ಲಿ ಸಹ ಉಂಟು. ಆದ್ದರಿಂದ ಇನ್ನೊಂದು ಗೂಳಿಯ ವೇಷದಲ್ಲಿ ಬಂದಿದ್ದಾನೆ. ವೃಷಭಾಕೃತಿ ಅಪಿ ಅವಧ್ಯ ಅಂತೇಳಿದರೆ ಇದು ಗೂಳಿ ಅಂದರೆ ಇದು ಸಾಮಾನ್ಯದ ಗೂಳಿ ಅಲ್ಲ. ಯಾಕೆ? ಅಪಿ ಅವಧ್ಯ ಇದಂದರೆ ಯಾರೂ ಈ ಗೂಳಿಯನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ, ಕೊಲ್ಲುವಂಥದ್ದಂತೂ ಖಂಡಿತ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ ಶಂಭೋರ್ವರಾತ್ ಅಂದರೆ ಈ ಅರಿಷ್ಟಾಸುರ ಇನ್ನೊಬ್ಬ ರಾಕ್ಷಸ ಇವನು ಕೂಡ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿಬಿಟ್ಟು ವರ ಪಡ್ಕೊಂಡಿದ್ದಾನೆ. ಶಂಭೋರ್ವರಾತ್ ರುದ್ರದೇವರ ವರದ ಕಾರಣ ಅನುಗತಶ್ಚ ಸದೈವ ಕಂಸಂ ಅಂತೇಳಿದರೆ ಗತ ಅಂದರೆ ಹೋಗುದು. ಅನುಗತ ಅಂತೇಳಿದರೆ ಅವನು ಮುಂದಿನವ ಎಲ್ಲಿಗೆ ಹೋಗಿದ್ದಾನ ಹಾಗೆ ಹಿಂದಿನವ ಹೋಗುದು. ಮುಂದಿನವ ಯಾರು? ಕಂಸ. ಸೊ ಕಂಸ ಮಹಾದುಷ್ಟ. ಆ ಕಂಸನ ಇವನೇನು ಭೃತ್ಯ ಅಂತೇಳಿದರೆ ಇವನು ಸೇವಕ. ಅವನು ಹೋಗುವವನು, ಅವನ ಆದೇಶವನ್ನು ಪಾಲಿಸುವವನು. ಅವನು ಬಂದ. ಯಾಕೆ ಬಂದದ್ದವನು? ಕೃಷ್ಣನನ್ನು ಕೊಲ್ಲಲಿಕ್ಕೆ ಬಂದವನು. ಏನು ಮಾಡಲಿಕ್ಕೆ ಶುರು ಮಾಡಿದ? ಗಾಭೀಷಯಂತಂ. ಎತ್ತಲ್ವ ಇದು? ಈ ಎತ್ತು ಗೂಳಿದ ಕೆಲಸ ಏನು? ಹಸುಗಳನ್ನು ಬೆದರಿಸುವಂಥದ್ದು, ಭಯಪಡಿಸುವಂಥದ್ದು. ಸೊ ಗಾಭೀಷಯಂತಂ ಸಾಮಾನ್ಯದ ಭಯ ಅಲ್ಲ ಅಂತೇಳಿದರೆ ಯಾವುದೆಲ್ಲ ಹಸುಗಳು ಗರ್ಭಿಣಿ ಇದ್ದಾವೋ ಗರ್ಭಸ್ರಾವ ಆಗುವ ಥರ ಆ ರೀತಿ ಹೆದರಿಸ್ತಾ ಇದ್ದಾನೆ ಈ ಗೂಳಿ. ಎಷ್ಟೋ ಹಸುಗಳದ್ದು ಗರ್ಭಸ್ರಾವ ಕೂಡ ಆಯಿತು. ಗಾಭೀಷಯಂತಂ ಅಂತೇಳಿದರೆ ಕೃಷ್ಣ ಇದನ್ನು ನೋಡಿದ. ಅರೆ, ನಮ್ಮ ಹಸುಗಳನ್ನು ಈ ರೀತಿ ಪೀಡಿಸ್ತಾ ಇರುವಂಥದ್ದು, ಗರ್ಭಸ್ರಾವ ಆಗಬೇಕಿದ್ರೆ ಎಷ್ಟು ಪೀಡಿಸಿದ್ದ ಈ ಗೂಳಿ ಅಂತ ನೀವು ಆಲೋಚನೆ ಮಾಡಿ. ಈ ಗೂಳಿಯನ್ನು ನೋಡಿದ. ಗಾಭೀಷಯಂತಂ. ಭೀ ಅಂತೇಳಿದರೆ ಭಯ, ಭೀಷಯಂತಂ ಅಂತೇಳಿದರೆ ಭಯದಿಂದ ಈ ರೀತಿ ಪೀಡಿಸ್ತಾ ಇರುವಂತಹ ಈ ಎತ್ತಿನ ರೂಪದಲ್ಲಿರುವಂತಹ ಈ ರಾಕ್ಷಸ ಇವನು ಅರಿಷ್ಟಾಸುರ. ಅವನನ್ನು ನೋಡಿದ ಕೃಷ್ಣ. ಕೃಷ್ಣ ನೋಡಿದ್ದು ಗೊತ್ತಾಯಿತು. ಓ, ಇದು ಎತ್ತಲ್ಲ, ಇದು ಅರಿಷ್ಟಾಸುರ. ಸೊ ಅವನನ್ನು ಆಹ್ವಯತ್ ಆಶು ಕೃಷ್ಣ ಅವನನ್ನು ಯುದ್ಧಕ್ಕೆ ಕರೆದ ಅಂತೇಳಿದರೆ ಯಾಕಪ್ಪ ಹಸುಗಳನ್ನು ಯಾಕೆ ಪೀಡಿಸ್ತಾ ಇದೆಯಾ, ಇಲ್ಲಿ ನಾವಿಲ್ವಾ ಅಂತ. ಸೊ ಭಾಗವತದಲ್ಲಿ ಹೇಳ್ತಾರೆ, ಎಲೆ ಪರೀಕ್ಷಿತನೇ, ಭಗವಾನ್ ಶ್ರೀಕೃಷ್ಣನು ಗೋಪಾಲಕರೊಂದಿಗೆ ವೃಜಕ್ಕೆ ಹಿಂತಿರುಗುವಾಗ ಮಹಾಕಾಯನಾದ ಅರಿಷ್ಟಾಸುರನೆಂಬ ದೈತ್ಯನು ಎತ್ತರವಾದ ಹಿಳಲುಗಳು, ಗೂಳಿಯ ಮೇಲೆ ಇಲ್ಲಿ ಹಿಳಲುಗಳು ಅಂತೇಳಿದ್ರೆ ಈ ರೀತಿ ಒಂದು ಕುತ್ತಿಗೆ ಇದರ ಉಬ್ಬಿರ್ತದೆ. ಎತ್ತರವಾದ ಹಿಳಲುಗಳುಳ್ಳ ಗೂಳಿಯ ರೂಪವನ್ನು ಧರಿಸಿ ತನ್ನ ಗೊರಸುಗಳಿಂದ ಭೂಮಿಯನ್ನು ಕೆದಕುತ್ತಾ ನಡುಗಿಸುತ್ತಾ ಗೋಕುಲಕ್ಕೆ ನುಗ್ಗಿದನು. ಅಂದರೆ ಬರುವುದು ಅಂತ ಹೇಳಿದರೆ ಯಕ್ಷಗಾನದಲ್ಲಿ ರಾಕ್ಷಸ ಬರುವಾಗಿ ಬಂದ. ಅವನು ಗಟ್ಟಿಯಾಗಿ ಗರ್ಜಿಸುತ್ತಾ ಕಾಲುಗಳಿಂದ ಧೂಳನ್ನು ಹಾರಿಸುತ್ತಿದ್ದನು. ಬಾಲವನ್ನು ಎತ್ತಿಕೊಂಡು ಕೋಡುಗಳಿಂದ ಮೋಡಗಳನ್ನು
ಈ ಮೇಲೆ ಎತ್ತುವಂತೆ ಕಾಣುತ್ತಿದ್ದನು. ಆ ಗೂಳಿಯ ರೂಪದ ರಾಕ್ಷಸನು ಬಾರಿ ಬಾರಿಗೂ ಸ್ವಲ್ಪ ಸ್ವಲ್ಪ ಪುರುಷ ಮೂತ್ರೋತ್ಸರ್ಜನೆ ಮಾಡುತ್ತಿದ್ದನು. ಆಮೇಲೆ ಎವೆಯಿಕ್ಕದೆ ಕಣ್ಣುಗಳಿಂದ ದುರಿಕುಟ್ಟಿಕೊಂಡು ನೋಡುತ್ತಿದ್ದನು. ಅವನ ನಿಷ್ಠುರವಾದ ಗುಟರಿನಿಂದ ಸ್ತ್ರೀಯರ ಮತ್ತು ಹಸುಗಳ ಗರ್ಭಗಳು ಅಕಾಲದಲ್ಲಿ ಕಳಚಿ ಬೀಳುತ್ತಿದ್ದವು. ಖಾಲಿ ಹಸುಗಳ ಗರ್ಭಗಳಲ್ಲ, ಅವನು ಎಷ್ಟು ಭಯಂಕರವಾದ ಈ ಗೂಳಿ ಅಂತ ಹೇಳಿದರೆ, ಈ ಗೂಳಿ ಹಸುಗಳನ್ನು ಪೀಡಿಸುತ್ತಿರುವುದನ್ನು ನೋಡಿ ಯಾರ್ದು ಈ ಗೋಪಿಕಾ ಸ್ತ್ರೀಯರದು ಅಂತ ಹೇಳಿದರೆ, ಯಾರೆಲ್ಲ ಬಸರಿ ಇದ್ದಾರೋ ಗೊಲ್ಲತಿಯರು ಅವ್ರದ್ದು ಕೂಡ ಗರ್ಭಸ್ರಾವ ಆಗ್ತಿತ್ತು. ಆ ನಮನೆ ಅಷ್ಟು ಭಯ ತರಿಸುವಂತಹ ಈ ಗೂಳಿ ಅರಿಷ್ಟಾಸುರನ ಹೀಳಲಿನ ಮೇಲೆ, ಆ ಹೀಳಲು ಅಂತ ಹೇಳಿದರೆ ಆ ಎತ್ತರವಾದ ಇದು ಯಾವುದು ಕುತ್ತಿಗೆಯ ಮೇಲೆ ಅದು ಪರ್ವತವಾಗಿರಬಹುದು ಅಂತೇಳಿದರೆ, ಹಾಗಾದರೆ ಆ ಹಿಳಲೇ ಪರ್ವತವಾಗಿರಬೇಕಿದ್ರೆ ಆ ಗೂಳಿ ಎಷ್ಟು ದೊಡ್ಡದಿರಬೇಡ ಅಂತೇಳಿದರೆ ಅಷ್ಟು ದೊಡ್ಡ ಗೂಳಿ ಅದು. ಅಂಥ ಗೂಳಿ ಏನು ಮಾಡಿದೆ ಅಂತೇಳಿದರೆ, ಮೋಡಗಳು ಏನು ಎಣಿಸಿದ್ದೇವೆ, ಇದು ಪರ್ವತ ಅಂತ. ಗೂಳಿಯ ಆ ಕುತ್ತಿಗೆಯ ಮೇಲೆ ಇರುವಂಥ ದೊಡ್ಡ ಹಿಳಲಿದೆಯಲ್ಲ, ಅದನ್ನು ಪರ್ವತದ ಹಾಗೆ ಕಾಣ್ತದೆ. ಎಲ್ಲ ಮೋಡಗಳು ಬಂದು ಅಲ್ಲಿ ಕೂತ್ಕೊಳ್ತಿದ್ದವು ಅಂತ. ಸೊ ಪರೀಕ್ಷಿತನೇ ತೀಕ್ಷ್ಣವಾದ ಕೊಂಬುಗಳುಳ್ಳ ಆ ಗೂಳಿಯನ್ನು ನೋಡಿ ಗೋಪಿಯರು ಗೋಪಾಲಕರೆಲ್ಲರೂ ಭಯದಿಂದ ನಡುಗಿದರು. ಪಶುಗಳಾದರೋ ಅತ್ಯಂತ ಭಯದಿಂದ ಗೋಕುಲವನ್ನೇ ತೊರೆದು ಓಡಿ ಹೋಗ್ತಾ ಇದ್ದಾವೆ. ಆ ಸಮಯದಲ್ಲಿ ವ್ರಜವಾಸಿಗಳೆಲ್ಲರೂ ಕೃಷ್ಣ ಕೃಷ್ಣ ನಮ್ಮನ್ನು ಕಾಪಾಡು ಎಂದು ಕೂಗುತ್ತಾ ಭಗವಂತನಿಗೆ ಕೃಷ್ಣನಿಗೆ ಶರಣಾದರು. ಗೋಕುಲವು ಅತ್ಯಂತ ಭಯಾತುರವಾಗಿ ಇರುವುದನ್ನು ಭಗವಂತ ನೋಡಿದ. ಆಗ ಅವನು ಹೆದರಬೇಡಿ, ಭಯಪಡಬೇಡಿ ಎಂದು ಹೇಳುತ್ತಾ ಅವರಲ್ಲಿ ಧೈರ್ಯ ತುಂಬಿ ಮತ್ತೆ ವೃಷಭಾಸುರ ಅಂತ ಬರುತ್ತೆ. ಯಾವುದಾದ್ರು ಕೃಷ್ಣಾಷ್ಟೋತ್ತರದಲ್ಲಿ ವೃಷಭಾಸುರ ಅಂತ ಬರುತ್ತೆ. ಇನ್ನೊಂದು ಹೆಸರು ಅರಿಷ್ಟಾಸುರ ಅಂದರು ಅವನೇ, ವೃಷಭಾಸುರ ಅಂದರು ಅವನೇ, ಗೂಳಿ ಅಂದರು ಅವನೇ. ಸೊ ಈ ಗೂಳಿಯಸುರ ಇವನು, ಅವನನ್ನು ಕೃಷ್ಣ ಕರೆದು ಸಂಬೋಧಿಸುತ್ತಾ, ಎಲೆ ಮೂರ್ಖನೇ, ಮಹಾದುಷ್ಟನೇ, ಮಹಾಖರ ಅಂದರೆ ಮಹಾದುಷ್ಟನೇ, ನೀನು ಈ ಗೋವುಗಳನ್ನು ಗೋಪಾಲಕರನ್ನು ಯಾಕೆ ಪೀಡಿಸುತ್ತಿರುವೆ? ಇದರಿಂದ ಏನು ಪ್ರಯೋಜನ, ನಿನಗೆ ಏನು ಸಿಗುತ್ತೆ? ನೀನು ಪೀಡಿಸುವುದಿದ್ದರೆ ನಮ್ಮನ್ನು ಪೀಡಿಸು. ನೋಡು, ನಿನ್ನಂತಹ ದುರಾತ್ಮರಾದ ದುಷ್ಟರ ಬಲವನ್ನು ಮುರಿಯುವಂತಹ ಕಾಲನೇ ಆಗಿದ್ದೇನೆ ನಾನು. ಈ ಪ್ರಕಾರವಾಗಿ ಕೆಣಕುತ್ತಾ ಅವನನ್ನು ಚಪ್ಪಾಳೆ ತಟ್ಟಿ ಕೋಪವನ್ನು ಕೇಳಿಸುತ್ತಾ ಏನಂತ ಹೇಳಿದ್ರೆ, ಒಬ್ಬ ಸ್ನೇಹಿತನ ಮೇಲೆ ಕೃಷ್ಣನು ಕೈಯನ್ನು ಆಡಿಸಿ ನಿಂತುಕೊಂಡ. ಬಾ, ನಾನಿದ್ದೇನೆ ಬಾ ಅಂತ ಹೇಳ್ಕೊಂಡು ಸ್ಟೈಲ್ ಮಾಡಿ ನಿಂತಿದ್ದಾನೆ. ಯಾರು? ಕೃಷ್ಣ. ಆವಾಗ ಏನಾಯಿತು? ಆ ಕೃಷ್ಣನ ಮಾತಿಂದ ಅವನಿಗೆ ಎಷ್ಟು ಸಿಟ್ಟು ಬಂದಿದೆ ಅನ್ನುವಂಥದ್ದು ನೆಕ್ಸ್ಟ್ ಶ್ಲೋಕ ವೈನರೇ. ವ್ಯಾಸಸಾದ ಹರಿಮುಗ್ರ ವಿಷಾಣ ಕೋಟಿಂ ಅಗ್ರೇ ನಿಧಾಯ ಜಗೃಹೇಸ್ಯ ವಿಷಾಣಮೀಶಃ ಭೂಮೌ ನಿಪಾತ್ಯ ಚ ವೃಷಾಸುರಮುಗ್ರ ವೀರ್ಯಂ ಯಜ್ಞೇ ಯಥಾ ಪಶುಮಮಾರಯತ್ ಅಗ್ರಶಕ್ತಿಃ. 79ನೇ ಶ್ಲೋಕ. ಆ ಅರಿಷ್ಟಾಸುರನಾದರೂ ಕ್ರೂರಗಳಾದ ಕೋಡುಗಳ ಅಗ್ರಭಾಗವನ್ನು ಮುಂದೆ ಮಾಡಿಕೊಂಡು ಶ್ರೀಕೃಷ್ಣನ ಕಡೆ ಬಂದನು. ಶ್ರೀಕೃಷ್ಣನು ವೃಷಭಾಕಾರವುಳ್ಳ ಅಸುರನ ಶಂಗವನ್ನು ಹಿಡಿದುಕೊಂಡನು. ಅಪರಿಮಿತ ಶಕ್ತಿಯುಳ್ಳ ಶ್ರೀಕೃಷ್ಣನು ಕ್ರೂರವಾದ ಪರಾಕ್ರಮವುಳ್ಳ ವೃಷಭಾಸುರನನ್ನು ಭೂಮಿಯಲ್ಲಿ ಕೆಡಹಾಕಿ ಯಾಗದಲ್ಲಿ ಪಶುವನ್ನೆಂಬಂತೆ ಸಂಹರಿಸಿದನು. ಸೋಪ್ಯಾಸಸಾದ ಹರಿಮುಗ್ರ ವಿಷಾಣ ಕೋಟಿಂ ಅಗ್ರೇ ನಿಧಾಯ ಜಗೃಹೇಸ್ಯ ವಿಷಾಣಮೀಶಃ ಭೂಮೌ ನಿಪಾತ್ಯ ಚ ವೃಷಾಸುರಮುಗ್ರವೀರ್ಯಂ ಯಜ್ಞೇ ಯಥಾ ಪಶುಂ ಅಮಾರಯತ್ ಅಗ್ರ್ಯಶಕ್ತಿಃ ಸೋಪಿ ಆಸಸಾದ. ಕೃಷ್ಣ ಕರೆದು ಕೂಡಲೇ ಬಂದ ಅವನು. ಅವ್ರಿಗೆ ಆ ಹಸುಗಳಿಗೆ, ಯಾರಿಗೆ ಗೊಲ್ಲತಿಯರಿಗೆ, ಅವರಿಗೆಲ್ಲ ಯಾಕೆ ಹೆದರಿಸ್ತೀಯ ನೀನು? ಪೀಡಿಸುತ್ತಿದ್ದರೆ ನನ್ನನ್ನು ಪೀಡಿಸು, ಬಾ ಇಲ್ಲಿಗೆ ಅಂತ ಹೇಳಿದ ಕೂಡಲೇ ಏನಾಯಿತು? ಅವನಿಗೆ ಕೆಣಕಿದಾಗ ಆಯಿತು. ಅವನು ಸೋಪಿ ಅವನು ಕೂಡ ಹೇಳಿದ ಕೂಡಲೇ ಬಂದ. ಆಸಸಾದ ಅಂದರೆ ಆಸಸಾದ. ಸೋಪಿ ಆಸಸಾದ ಅಂದರೆ ಕೃಷ್ಣನನ್ನು ತನ್ನ ಹರಿತವಾದ ಕೊಂಬಿನಿಂದ ತಿವಿದು ಕೊಂದು ಬಿಡ್ತೇನೆ ಅಂತ ಬಂದ. ಹರಿಂ
ಉಗ್ರ ವಿಷಾಣಕೋಟಿಂ ಅಗ್ರೇ ನಿಧಾಯ. ಹೇಗೆ ಬಂದ ಅಂತೇಳಿದರೆ ಹರಿಂ ಅಂತೇಳಿದರೆ ಕೃಷ್ಣನ ಎದುರುಗಡೆ ಬರ್ತಾ, ಅಂದರೆ ಎದುರು ಬರ್ತಾ ಇದ್ದಾನೆ, ಯುದ್ಧಕ್ಕಂತ ಬರ್ತಾ ಇದ್ದಾನೆ. ಉಗ್ರ ಉಗ್ರ ಅಂತೇಳಿದರೆ ತೀಕ್ಷ್ಣವಾದ ಹರಿತವಾದ ವಿಷಾಣ. ವಿಷಾಣ ಅಂದರೆ ಕೊಂಬುಗಳು, ಕೋಟಿ ಅಂತೇಳಿದರೆ ಮೊನಚಾದ, ಆಮೇಲೆ ಅಗ್ರೆ ಅವುಗಳ ತುದಿಯನ್ನು ಅಂತೇಳಿದರೆ ಆ ಹರಿತವಾದ ಕೊಂಬುಗಳನ್ನು ಎದುರುಗಡೆ ಇಟ್ಟಿದ್ದಾನೆ ಅಂತೇಳಿದರೆ ಅದನ್ನೇ ಕೃಷ್ಣನ ಹೊಟ್ಟೆಗೆ ಹಾಕಿಬಿಟ್ಟು ಕೊಂಬಿನಿಂದಲೇ ಕೊಂದು ಬಿಡ್ತೇನೆ ಅಂತ ಹೇಳ್ಕೊಂಡು, ತಿವಿದು ಕೊಂದು ಬಿಡ್ತೇನೆ ಅಂತ ಹೇಳ್ಕೊಂಡು ಅಗ್ರೇ ನಿಧಾಯ ಅದನ್ನು ಅಂತೇಳಿದ್ರೆ ಕೊಂಬು ಎದುರುಗಡೆ ಅಂತೇಳಿದರೆ ನಾನೀಗ ಕೊಂಬಿನಿಂದ ಕೊಲ್ತೇನೆ ಅಂತ. ಸೊ ಅಗ್ರೇ ನಿಧಾಯ ಅದನ್ನು ಮುಂದೆ ಮಾಡಿಕೊಂಡು ಅಸಸಾದ ಬಂದ ಹೇಗೆ ಬಂದ, ಆ ಕೊಂಬಿಂದ ಕೊಲ್ತೇನೆ ಅಂತ ಹೇಳ್ಕೊಂಡು ಬಂದ. ಕೃಷ್ಣ ಏನು ಮಾಡಿದ, ಜಗೃಹೇ ಹಿಡಿದುಕೊಂಡ. ಯಾವುದನ್ನು? ಅದನ್ನೇ. ಅವನು ಏನು ಇದು ಮಾಡಿದ, ನೀನು ತಿವಿದುಕೊಳ್ತೇನೆ ತನ್ನ ಹರಿತವಾದ ಕೊಂಬುಗಳಿಂದ ಅಂತ ಹೇಳ್ಕೊಂಡು ಬಂದಲ್ಲ, ಆ ಕೊಂಬನ್ನೇ ಜಗೃಹೆ ಹಿಡ್ಕೊಂಡ. ಅಸ್ಯ ವಿಷಾಣಂ ಅವನ ಕೊಂಬುಗಳನ್ನು. ಈಶಃ ಯಾರು? ಪ್ರಭುಗಳಾದ ಭಗವಂತ ಶ್ರೀಕೃಷ್ಣ ಆ ಕೊಂಬುಗಳನ್ನೇ ಹಿಡಿದುಕೊಂಡ ಮೇಲೆ ಭೂಮೌ ನಿಪಾತ್ಯ ಅವನನ್ನು ಭೂಮಿಯಲ್ಲಿ ಕೆಡವಿದ. ನಿಪಾತ್ಯ ಪತತಿ ಅಂದರೆ ಬೀಳುವುದು, ನಿಪಾತ್ಯ ಅಂದರೆ ಕೆಡವಿದ. ಭೂಮೌ ಎಲ್ಲಿ? ಭೂಮಿಯ ಮೇಲೆ. ಆ ಯಾರನ್ನ? ವೃಷಾಸುರ ಅಂದರೆ ವೃಷಭಾಸುರ, ಅರಿಷ್ಟಾಸುರ ಅಂದರೆ ಗೂಳಿ ರೂಪದಲ್ಲಿರುವಂಥ ರಾಕ್ಷಸ. ಅವನನ್ನು ಏನು ಮಾಡಿದ? ಭೂಮಿಗೆ ಕೆಡವಿ. ಉಗ್ರವೀರ್ಯಂ ಅಂದರೆ ಅವನು ಉಗ್ರ ಆದರೆ ಭಗವಂತ ಉಗ್ರವೀರ್ಯ ಅಂತೇಳಿದರೆ ಭಗವಂತನದ್ದು ಅಚಿಂತ್ಯ ಶಕ್ತಿ, ಅಪರಿಮಿತ ನಿರವಧಿಕ ಶಕ್ತಿ. ಅದರ ಎದುರುಗಡೆ ಈ ಗೂಳಿ ಏನೂ ಇಲ್ಲ. ಸೊ ಯಜ್ಞೇ ಯಥಾ, ಯಾವಾಗ ಯಜ್ಞಕ್ಕಾಗುವಾಗ ಪಶುವನ್ನು ಯಾವ ರೀತಿ ಇದು ಮಾಡ್ತಾರೋ, ಅರ್ಪಣೆ ಮಾಡ್ತಾರೋ ಯಜ್ಞಕ್ಕೆ, ಆ ರೀತಿ ಅವನನ್ನು ಕೆಡವಿ ಕೊಂದು ಹಾಕಿದ. ಯಜ್ಞೇಯತ ಪಶುಂ ಅಮಾರಯತ್ ಅಂತ ಹೇಳಿದ್ರೆ ಅವನನ್ನು ಬಡ್ದು ಕೊಂದು ಹಾಕಿದ. ಅಗ್ರಶಕ್ತಿ ಭಗವಂತನ ಅಂತೇಳಿದರೆ ಉತ್ತಮ ಬಲವುಳ್ಳ, ಅಪರಿಮಿತ ಬಲವುಳ್ಳ ಶ್ರೀಕೃಷ್ಣ. ಸೊ ಅದನ್ನು ಸ್ವಲ್ಪ ಭಾಗವತ ಮಾತ್ರ ಸ್ವಲ್ಪ ಚೆನ್ನಾಗಿ ಹೇಳ್ತದೆ. ಭಗವಂತ ಕೆಣಕಿದಾಗ ಚಪ್ಪಾಳೆ ತಟ್ಟಿ ಅವನ ಕೋಪದಿಂದ ಕೆರಳಿದ ಅವನು ಏನು ಮಾಡಿದ? ಓಡಿಕೊಂಡು ಬಂದ. ಸೊ ತನ್ನ ಗೊರಸುಗಳಿಂದ ಕೋಪಾವಿಷ್ಟನಾಗಿ ಆ ದುಷ್ಟ ಆ ವೃಷಭಾಸುರ, ಎತ್ತಿನ ರೂಪದಲ್ಲಿರುವಂತಹ ಗೂಳಿ ರೂಪದಲ್ಲಿರುವಂತಹ ಆ ರಾಕ್ಷಸನು ಭೂಮಿಯನ್ನು ಕೆರೆಯುತ್ತಾ ಶ್ರೀಕೃಷ್ಣನ ಕಡೆಗೆ ಓಡುತ್ತಾ ನುಗ್ಗಿದನು. ಆಗ ಅವನು ಬಾಲದಿಂದ ಆಕಾಶದಲ್ಲಿರುವ ಮೋಡಗಳನ್ನು ಚದುರಿಸುತ್ತಿದ್ದನೋ ಎಂಬಂತೆ, ಅಂದರೆ ಆ ಬಾಲ ಹಾರಾಡ್ತಾ ಇದೆ. ಸೊ ಅವನು ತೀಕ್ಷ್ಣವಾದ ಕೋಡುಗಳನ್ನು ಮುಂದೆ ಚಾಚಿಕೊಂಡು ಕೆಂಡದಂತಹ ಕಣ್ಣುಗಳಿಂದ ಶ್ರೀಕೃಷ್ಣನನ್ನು ದುರುಗುಟ್ಟಿ ನೋಡುತ್ತಾ ಗೂಳಿ. ಸೊ ಇಂದ್ರನಿಂದ ಬಿಡಲ್ಪಟ್ಟ ವಜ್ರಾಯುಧದಂತೆ ಅತ್ಯಂತ ವೇಗವಾಗಿ ಅವನ ಮೇಲೆ ಎರಗಿದ. ಆ ಯಾವುದೇ ಚೂಪಾದ ಆ ಕೊಂಬಿನಿಂದಲೇ ಕೊಂದು ಬಿಡ್ತೇನೆ ಅಂತ ಹೇಳ್ಕೊಂಡು ಭಗವಾನ್ ಶ್ರೀಕೃಷ್ಣನು ನಿಂದು ಕೊಂಬ ಅಂತ ಆ ಕೊಂಬನ್ನೇ ಹಿಡ್ಕೊಂಡ. ತನ್ನ ಕೈಗಳಿಂದ ಅವನ 2 ಕೊಂಬುಗಳನ್ನು ಹಿಡಿದು ಆನೆಯು ಎದುರಾಳಿಯಾದ ಆನೆಯನ್ನು ಹಿಂದಕ್ಕೆ ತಳ್ಳುವಂತೆ ಅಸುರನನ್ನು ಹಿಂದಕ್ಕೆ ತಳ್ಳಿ ಬೀಳಿಸಿಬಿಟ್ಟನು. ಹೀಗೆ ಭಗವಂತನಿಂದ ತಳ್ಳಲ್ಪಟ್ಟು ಕೆಳಕ್ಕೆ ಬಿದ್ದರೂ ಅವನು ಶೀಘ್ರವಾಗಿ ಎದ್ದು ನಿಂತನು. ಅವನ ಶಿರವು ಬೆವರುತ್ತಿತ್ತು. ಅವನು ಬಿರುಸಾಗಿ ನಿಟ್ಟುಸಿರು ಬಿಡುತ್ತಾ ಅತ್ಯಂತ ಕ್ರುದ್ಧನಾಗಿ ಪುನಃ ಶ್ರೀಕೃಷ್ಣನ ಮೇಲೆ ಎರಗಿದನು. ದೈತ್ಯನು ತನ್ನ ಮೇಲೆ ಪ್ರಹರಿಸುತ್ತಿರುವನೆಂದು ನೋಡಿದ ಶ್ರೀಕೃಷ್ಣನು ಅವನ ಕೊಂಬುಗಳನ್ನು ಪುನಃ ಹಿಡಿದು ಕಾಲಿನಿಂದ ಒದ್ದು ನೆಲಕ್ಕೆ ಬೀಳಿಸಿದನು. ಕಾಲಿನಿಂದ ಒತ್ತಿ ಹಿಡಿದು ಬಟ್ಟೆಯನ್ನು ಹಿಂಡುವಂತೆ ಅದರ ಕೊಂಬುಗಳನ್ನು ಹಿಗ್ಗಾಮುಗ್ಗಾ ತಿರುಗಿಸುತ್ತಾ ಆ ಕೊಂಬುಗಳನ್ನು ಕಿತ್ತು ಅದರಿಂದಲೇ ಅರಿಷ್ಟಾಸುರನನ್ನು ಪ್ರಹರಿಸಿದನು. ಅವಂದೇ ಕೊಂಬು, ಆ ಕೊಂಬುಗಳನ್ನು ಕಿತ್ತು ಆ ಕೊಂಬುಗಳಿಂದಲೇ ಅವನನ್ನು ಏನು ಮಾಡಿದ? ಕೊಂದು ಬಿಟ್ಟ. ಸೊ ಆ ಕೊಂಬುಗಳನ್ನು ಕಿತ್ತು ಆ ಕೊಂಬುಗಳಿಂದಲೇ ಅರಿಷ್ಟಾಸುರನನ್ನು ಸಂಹಾರ ಮಾಡಿದನು. ಪರೀಕ್ಷಿತನೇ, ಹೀಗೆ ಆ ದೈತ್ಯನು ಬಾಯಿಯಿಂದ ರಕ್ತವನ್ನು ಕಾರುತ್ತಾ ಮೂತ್ರ ಪುರೀಷಗಳನ್ನು ವಿಸರ್ಜಿಸುತ್ತಾ, ಮಲಮೂತ್ರಗಳನ್ನು ವಿಸರ್ಜಿಸುತ್ತಾ, ಯಾರು ಆ ರಾಕ್ಷಸ, ಕಾಲನ್ನು ಬಡಿಯುತ್ತಾ, ಕಣ್ಣುಗಳನ್ನು ತಿರುಗಿಸುತ್ತಾ ಬಹಳ ಕಷ್ಟದಿಂದ ಪ್ರಾಣಗಳನ್ನು ತ್ಯಜಿಸಿದನು.
ಆಗ ದೇವತೆಗಳು ಭಗವಂತನ ಮೇಲೆ ಹೂವಿನ ಮಳೆ ಸುರಿಸುತ್ತಾ ಅವನನ್ನು ಸ್ತುತಿಸತೊಡಗಿದರು. ಭಗವಾನ್ ಶ್ರೀಕೃಷ್ಣನು ಹೀಗೆ ಗೂಳಿಯ ರೂಪದಲ್ಲಿ ಬಂದ ಅರಿಷ್ಟಾಸುರನನ್ನು ಕೊಂದು ಹಾಕಿದಾಗ ಎಲ್ಲ ಗೋಪಾಲಕರು ಅವನನ್ನು ಪ್ರಶಂಸಿಸಿದರು. ಅಂತ ಹೇಳಿದರೆ ಅನಾಥ ರಕ್ಷಕ, ನಮಗೆ ಎಂಥ ಪೀಡೆ ಎಂಥ ಆಪತ್ತು ಬಂದರೂ ಭಗವಂತ ಶ್ರೀಕೃಷ್ಣ ನಮ್ಮನ್ನು ರಕ್ಷಿಸ್ತಾನೆ ಅನ್ನುವಂಥದ್ದು ಪ್ರಶಂಸಿಸ್ತಾ ಆ ಕಡೆಯಿಂದ ದೇವತೆಗಳು ಅವನ ಮೇಲೆ ಕೃಷ್ಣನ ಮೇಲೆ ಹೂಮಳೆ ಸುರಿಸಿದರು. ಸೊ ಕೃಷ್ಣನು ಬಲರಾಮನೊಂದಿಗೆ ಗೋಕುಲವನ್ನು ಪ್ರವೇಶಿಸಿದಾಗ ಅದನ್ನು ನೋಡಿದ ಎಲ್ಲ ಲೀಲೆ ನೋಡಿದ್ದಾರೆ ಗೋಪಿಕಾ ಸ್ತ್ರೀಯರು. ಅವರ ಕಣ್ಮನಗಳು ಆನಂದದಿಂದ ತುಂಬಿ ಬಂದುವು ಅಂತ ಹೇಳುವಲ್ಲಿಗೆ ಈ ಅರಿಷ್ಟಾಸುರನ ಸಂಹಾರ. ಸೊ ಇದರಲ್ಲಿ ಯಾವುದಾದ್ರು ಏನು ಬಿಟ್ಟಿದ್ದೇವೆ ನಾವು, ಭೂಮೌ ನಿಪಾತ್ಯ ಚ ವೃಷಾಸುರಂ ಉಗ್ರವೀರ್ಯಂ ಯಜ್ಞೇ ಯಥಾ ಪಶುಂ ಅಮಾರಯತ್ ಮಾರಯತ್ ಅಮಾರಯತ್ ಅಂತ ಹೇಳಿದ್ರೆ ಆ ರೀತಿ ಕೊಂದನು ಅಗ್ರೇ ಶಕ್ತಿ. ಸೊ ಇದಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯರು ಅಂತ ಹೇಳಿದರೆ, ಅರಿಷ್ಟ ಅಂತ ಹೆಸರು ಆಯ್ತಲ್ಲ, ಸೋಪಿ ಆಸಸಾದ, ಆ ಅರಿಷ್ಟಾಸುರ ಭಯಂಕರ ಕೊಂಬಿನ ತುದಿಯನ್ನು ಮುಂದೆ ಮಾಡಿಕೊಂಡು ಕೃಷ್ಣನ ಮೇಲೆ ಎರಗಿದ. ಸೋಪಿ ಆಸಸಾದ, ಹೇಗೆ ಬಂದ, ಹರಿಂ ಹರಿಂ ಉಗ್ರ ವಿಷಾಣ ಕೋಟಿ, ಉಗ್ರ ಚೂಪಾದ, ವಿಷಾಣ ಅಂದರೆ ಕೊಂಬು, ಕೋಟಿ ಅಂದರೆ ಅದರ ಯಾವುದು ಆ ಮೊನಚಾದ ಇದನ್ನು ಅಗ್ರೇ ನಿದಾಯ, ಅದನ್ನು ಮುಂದೆ ಮಾಡಿಕೊಂಡು ಕೊಂದೇ ಬಿಡ್ತೇನೆ ಅಂತ ತಿಳ್ಕೊಂಡು ಬಂದು ಕೃಷ್ಣನ ಮೇಲೆ ಎರಗಿದ. ಅಗ್ರೇ ನಿಧಾಯ ಆಸಸಾದ, ಆ ಕೃಷ್ಣ ಏನು ಮಾಡಿದ, ಮಹಾಶಕ್ತಿ ಸಂಪನ್ನನಾದ, ಅಗ್ರೇ ಶಕ್ತಿ ಉಗ್ರವೀರ್ಯಂ ಸರ್ವಸಮರ್ಥನಾದ ಭಗವಂತ ಶ್ರೀಕೃಷ್ಣನು ಅವನನ್ನು ಜಗೃಹೆ ಅಸ್ಯ ವಿಷಾಣಂ. ಈಶಃ ನಮ್ಮ ಪ್ರಭುಗಳು ಏನು ಮಾಡಿದರು, ಸರ್ವಸಮರ್ಥನಾದ ಮಹಾಶಕ್ತಿ ಸಂಪನ್ನನಾದ ಅಪರಿಮಿತ ಶಕ್ತಿ ಇರುವಂಥ ಕೃಷ್ಣ ಪ್ರಭು ಅವನನ್ನು ಕೊಂಬಿನಿಂದಲೇ ಹಿಡಿದು ಭೂಮಿಯಲ್ಲಿ ಕೆಡವಿ ಭೂಮೌ ನಿಪಾತ್ಯ ಭಯಂಕರ ವೀರ್ಯದ ಆ ವೃಷಭಾಸುರನನ್ನು ಉಗ್ರವೀರ್ಯಂ ವೃಷಭಾಸುರಂ ಯಜ್ಞದಲ್ಲಿ ಪಶುವನ್ನು ಕೊಲ್ಲುವಂತೆ ಯಜ್ಞೇ ಯಥಾ ಪಶುಂ ಅಮಾರಯತ್ ಅಗ್ರಶಕ್ತಿ ಅವನನ್ನು ಕೊಂದು ಹಾಕಿದ. ಯಥಾ ಯಜ್ಞೆ ಪಶುಂ, ಯಾವ ರೀತಿ ಯಜ್ಞದಲ್ಲಿ ಪಶುವನ್ನು ಕೊಲ್ಲುತ್ತಾರೋ ಆ ರೀತಿಯಲ್ಲಿ ಅಗ್ರಶಕ್ತಿ ಅಂತ ಹೇಳಿದರೆ, ಅಗ್ರಶಕ್ತಿ ಅಂದರೆ ಅತ್ಯಂತ ನಿರವಧಿಕ ಶಕ್ತಿ ಇರುವಂತಹ ಶ್ರೀಕೃಷ್ಣನು ಅವನನ್ನು ಅಮಾರಯತ್ ಅವನನ್ನು ಕೊಂದು ಹಾಕಿದ. ಪಶುಂ ಅಮಾರಯತ್. ಸೊ ವೃಷಭಾಸುರನನ್ನು ಕಾಲಿನಿಂದ ಒತ್ತಿ ಕೊಂಬುಗಳನ್ನು ಹಿಡಿದು ಭೂಮಿಯಲ್ಲಿ ಕೆಡವಿ ಒದ್ದೆ ಬಟ್ಟೆಯನ್ನು ಹಿಂಡುವಂತೆ ಹಿಂಡಿ ಅವನನ್ನು ಕೊಂಬಿನಿಂದಲೇ ಹೊಡೆದು ಅವನನ್ನು ಕೊಂದ. ಸೊ ಭಾಗವತದ ಆ ಶ್ಲೋಕವನ್ನು ಪ್ರಭಂಜನಾಚಾರ್ಯರು ಕೂಡ ಹಾಕಿದ್ದಾರೆ ಅಂತಾಯಿತು. ಸೊ ರಕ್ತ ಕಾರುತ್ತಾ ಮಲಮೂತ್ರಗಳನ್ನು ವಿಸರ್ಜಿಸುತ್ತಾ ಕಾಲು ಜಾಡಿಸಿ ಒದ್ದಾಡುತ್ತಾ ಕಣ್ಣುಗಳನ್ನು ತಿರುಗಿಸುತ್ತಾ ಆ ಅಸುರ ಭಯಂಕರ ಸಾವನ್ನು ಕಂಡ. ಇದು ಇನ್ನೊಂದು ಯಾವುದರದ್ದು ಭಾಗವತದ ಇನ್ನೊಂದು ಶ್ಲೋಕ. ಸೊ ಉಗ್ರವೀರ್ಯಂ ಎಂಬ ಪದದಿಂದ ಅವನ ವೃಷಭಾಸುರ ಆ ಗೂಳಿಯ ಸಾಮರ್ಥ್ಯವೆಲ್ಲ ಉಗ್ರನಾಮಕ ಶಿವನ ವರಬಲದಿಂದ ಒದಗಿದ್ದೇ ಹೊರತು ಸಹಜವಾದ್ದಲ್ಲ ಅಂತ ತಿಳ್ಕೊಂಡು ಆಗ ಸುರರೆಲ್ಲ ಪುಷ್ಪವೃಷ್ಟಿ ಮಾಡಿ ಕೃಷ್ಣನನ್ನು ಸ್ತುತಿಸಿದರು ಎಂದು ಭಾಗವತದಲ್ಲಿ ಇದೆ. ಸರಿ, ಅದನ್ನು ಭಾಗವತದಲ್ಲಿ ನಾವು ಆಗಲೇ ಓದಿಯಾಗಿದೆ. ಸೊ ಅಲ್ಲಿಗೆ ಈಗ ಅರಿಷ್ಟಾಸುರ ಮತ್ತು ಶಂಖಚೂಡ ಇವರಿಬ್ಬರದ್ದು ಸಂಹಾರ ಅನ್ನುವಂಥ ಕಥಾನಕಗಳು ಮುಗಿದು ಶ್ರೀಕೃಷ್ಣ ಅರ್ಪಣ ಮಸ್ತು.